ಇನ್ನು ಈ ಎಲ್ಲ ವಿಚಾರಗಳಿಗೆ ಸಿ.ಟಿ. ರವಿ ಅವರು ಕೂಡ ಮಾತಾಡಿದ್ದಾರೆ. ಒಂದು ಕೇಸಿಗೆ ನಾನು ಹೆದರಲ್ಲ, 14ನೇ ವಯಸ್ಸಿನಿಂದಲೇ ಕೇಸ್ ಬಿದ್ದಿವೆ ನನಗೆ, ಇನ್ಮುಂದೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ. ಈ ರೀತಿ FIR ಬಗ್ಗೆ ಬಿಜೆಪಿ MLC ಸಿ.ಟಿ. ರವಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. 14ನೇ ವಯಸ್ಸಿಂದ ನನ್ನ ಮೇಲೆ ಕೇಸ್ಗಳಾಗ್ತಾ ಇದೆ, ಇದಕ್ಕೆಲ್ಲ ನಾನು ಹೆದರೋನಲ್ಲ, ಇನ್ನೂ 1000 FIR ಮಾಡಿ ನನ್ನ ವಿರುದ್ಧ, ಆದರೆ ನಾನು ಜನರ ಪರವಾಗಿ, ಹಿಂದೂ ಪರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ, ಜನಪರ ಹಿಂದೂ ಪರ ಕೆಲಸ ಬಿಟ್ಟಿಲ್ಲ, ಬಿಡೋದು ಇಲ್ಲ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿ.ಟಿ. ರವಿ. ಮದ್ದೂರಿನಲ್ಲಿ ಗಣೇಶ ಉತ್ಸವಕ್ಕೆ ಕಲ್ಲು ಹೊಡೆದವರು ಯಾರು? ಎಷ್ಟು ದಿನ ಸಹಿಸ್ಕೋಬೇಕು? ಮೊದಲು ಪ್ರಚೋದನೆಯನ್ನ ನಿಲ್ಲಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ MLC ಸಿ.ಟಿ. ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ, ಕೇಸ್ ಮೊದಲನೇದು ಅಲ್ಲ. ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ, 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಆದರೂ ನಿಮಗೆ ನಾವು ಪಾಕಿಸ್ತಾನ ಕೊಟ್ಟು ಇಲ್ಲೇ ಉಳಿಸ್ಕೊಂಡ್ವಿ. ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ. ಆದರೆ ನೀವೇನು ಮಾಡ್ತೀರಿ? ನಿಮ್ಮದೇನು, ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರದು, ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು, ಈ ಥರದ್ದು ಮೆಂಟಾಲಿಟಿನ ಬದಲಾಗಬೇಕು. ಇದು ಪ್ರಚೋದಿಸೋದು. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ, ಕೇಸ್ ಮೊದಲನೇದು ಅಲ್ಲ. ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ, 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಇನ್ನು ಈ ಎಲ್ಲ ವಿಚಾರಗಳಿಗೆ ಸಿ.ಟಿ. ರವಿ ಅವರು ಕೂಡ ಮಾತಾಡಿದ್ದಾರೆ. ಒಂದು ಕೇಸಿಗೆ ನಾನು ಹೆದರಲ್ಲ, 14ನೇ ವಯಸ್ಸಿನಿಂದಲೇ ಕೇಸ್ ಬಿದ್ದಿವೆ ನನಗೆ, ಇನ್ಮುಂದೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ. ಈ ರೀತಿ FIR ಬಗ್ಗೆ ಬಿಜೆಪಿ MLC ಸಿ.ಟಿ. ರವಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. 14ನೇ ವಯಸ್ಸಿಂದ ನನ್ನ ಮೇಲೆ ಕೇಸ್ಗಳಾಗ್ತಾ ಇದೆ, ಇದಕ್ಕೆಲ್ಲ ನಾನು ಹೆದರೋನಲ್ಲ, ಇನ್ನೂ 1000 FIR ಮಾಡಿ ನನ್ನ ವಿರುದ್ಧ, ಆದರೆ ನಾನು ಜನರ ಪರವಾಗಿ, ಹಿಂದೂ ಪರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ, ಜನಪರ ಹಿಂದೂ ಪರ ಕೆಲಸ ಬಿಟ್ಟಿಲ್ಲ, ಬಿಡೋದು ಇಲ್ಲ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿ.ಟಿ. ರವಿ. ಮದ್ದೂರಿನಲ್ಲಿ ಗಣೇಶ ಉತ್ಸವಕ್ಕೆ ಕಲ್ಲು ಹೊಡೆದವರು ಯಾರು? ಎಷ್ಟು ದಿನ ಸಹಿಸ್ಕೋಬೇಕು? ಮೊದಲು ಪ್ರಚೋದನೆಯನ್ನ ನಿಲ್ಲಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ MLC ಸಿ.ಟಿ. ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ, ಕೇಸ್ ಮೊದಲನೇದು ಅಲ್ಲ. ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ, 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಆದರೂ ನಿಮಗೆ ನಾವು ಪಾಕಿಸ್ತಾನ ಕೊಟ್ಟು ಇಲ್ಲೇ ಉಳಿಸ್ಕೊಂಡ್ವಿ. ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ. ಆದರೆ ನೀವೇನು ಮಾಡ್ತೀರಿ? ನಿಮ್ಮದೇನು, ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರದು, ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು, ಈ ಥರದ್ದು ಮೆಂಟಾಲಿಟಿನ ಬದಲಾಗಬೇಕು. ಇದು ಪ್ರಚೋದಿಸೋದು. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ, ಕೇಸ್ ಮೊದಲನೇದು ಅಲ್ಲ. ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ,
ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ. 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಇನ್ನು ಈ ಎಲ್ಲ ವಿಚಾರಗಳಿಗೆ ಸಿ ಟಿ ರವಿ ಅವರು ಕೂಡ ಮಾತಾಡಿದ್ದಾರೆ. ಒಂದು ಕೇಸಿಗೆ ನಾನು ಹೆದರಲ್ಲ, 14ನೇ ವಯಸ್ಸಿನಿಂದಲೇ ಕೇಸ್ ಬಿದ್ದಿವೆ ನನಗೆ, ಇನ್ನು ಮುಂದೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಇನ್ನೇನಿದ್ರು ಆ್ಯಕ್ಷನ್ಗೆ ರಿಯಾಕ್ಷನ್ ಅಷ್ಟೇ. ಈ ರೀತಿ FIR ಬಗ್ಗೆ ಬಿಜೆಪಿ MLC ಸಿ ಟಿ ರವಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. 14ನೇ ವಯಸ್ಸಿಂದ ನನ್ನ ಮೇಲೆ ಕೇಸ್ಗಳಾಗ್ತಾ ಇದೆ, ಇದಕ್ಕೆಲ್ಲ ನಾನು ಹೆದರೋನಲ್ಲ, ಇನ್ನೂ 1000 FIR ಮಾಡಿ ನನ್ನ ವಿರುದ್ಧ, ಆದರೆ ನಾನು ಜನರ ಪರವಾಗಿ, ಹಿಂದೂ ಪರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ, ಜನಪರ ಹಿಂದೂ ಪರ ಕೆಲಸ ಬಿಡೋದು ಇಲ್ಲ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿ ಟಿ ರವಿ. ಮದ್ದೂರಿನಲ್ಲಿ ಗಣೇಶ ಉತ್ಸವಕ್ಕೆ ಕಲ್ಲು ಹೊಡೆದವರು ಯಾರು? ಎಷ್ಟು ದಿನ ಸಹಿಸ್ಕೋಬೇಕು? ಮೊದಲು ಪ್ರಚೋದನೆಯನ್ನ ನಿಲ್ಲಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ MLC ಸಿ ಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ. ಕೇಸ್ ಮೊದಲನೇದು ಅಲ್ಲ, ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ. 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಆದರೂ ನಿಮಗೆ ನಾವು ಪಾಕಿಸ್ತಾನ ಕೊಟ್ಟು ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ. ಆದರೆ ನೀವೇನು ಮಾಡ್ತೀರಿ? ನಿಮ್ಮದೇನು, ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರದು, ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು, ಈ ಥರದ್ದು ಮೆಂಟಾಲಿಟಿನ ಬದಲಾಗಬೇಕು. ಇದು ಪ್ರಚೋದಿಸೋದು. ಒಂದು ಕೇಸಿಗೆ ನಾನೇನು ಹೆದರೋದಿಲ್ಲ. ಕೇಸ್ ಮೊದಲನೇದು ಅಲ್ಲ, ನಾನು 14ನೇ ವಯಸ್ಸಿದ್ದಾಗಲೇ ಕೇಸ್ ಹಾಕಿದ್ದಾರೆ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ. 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ.